ಬಂದಾಗಿಂದಾನು ಅಷ್ಟೇ ಅವಳಿಗೆ ಇಷ್ಟ ಆಗಿದ್ದೇ ಮಾಡಿ. ಹಾಗಾದ್ರೆ ನಾನು ಬರಲೇಬಾರ್ದೆ ಅಂತ ಹೇಳ್ಬಿಡು. ಬರೀ ಸಣ್ಣದಿದ್ದಂಗಿದ್ದು ಇದೆ ಅದ್ ನೋಡು, ನಿಂದೆ ನಡಿಬೇಕನ್ನಕತ್ತಿ. ನಾನೇ ನಿನಗೆ ಹಾಸ್ಟೆಲ್ ಹೋಗಂದಿದ್ನ ಅಮ್ಮೆದ್ರು. ಅಮ್ಮ ಯಾವಾಗ್ಲೂ CKB ನಂಬಲ್ಲ. ವೇಟ್ ಅಂಡ್ ವಾಚ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನೀವೆಲ್ಲ ಆಲ್ರೆಡಿ ಏನಂತು ಟೈಟಲ್ ಮತ್ತು ತಮ್ಮನಲ್ಲಿ ನೋಡೋ ಹಾಗೆ ಮೈತ್ರಾ ಕಾರೇಕಾದ್ ಈಸ್ ಇನ್ ದ ಹೌಸ್. ನಾನು ಮತ್ತು ನನ್ನ ಅಕ್ಕ ಸೇರಿ ಒಂದು ಪ್ಲಾನ್ ಮಾಡಿದ್ವಿ, ನಾನು ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ. ಅದು ಏನಾಗುತ್ತೆ ಅಂತ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಅಮ್ಮಂಗೆ ಪ್ರ್ಯಾಂಕ್ ಮಾಡೋ ಒಂದು ವಿಡಿಯೋ, ಯಾವ ರೀತಿ ಅಮ್ಮ ರಿಯಾಕ್ಟ್ ಮಾಡ್ತಾರೆ ಅಂತ. ಆರ್ ಯು ರೆಡಿ? ಆರ್ ಯು ಎಕ್ಸೈಟೆಡ್? ವೆರಿ ಮಚ್. ಸ್ವಲ್ಪ ಯಾಕೋ ಫ್ಲಾಪ್ ಆಗುತ್ತೆ ಅನ್ನೋದೇ ಜಾಸ್ತಿ ಹೋಪ್ಸ್ ಇದೆ, ಬಟ್ ನೋಡೋಣ, ಟ್ರೈ ಮಾಡ್ತೀವಿ. ಅದೇ ನೋಡೋಣ. ಆ್ಯಂಡ್ ಏನಾಗುತ್ತೆ ಅಂತಂದು ಕಾಯ್ತಾ ಇರಿ ವಿಡಿಯೋ. ಏನಕ್ಕೆ ಅಂತ ಅಂದರೆ ಸ್ವಲ್ಪ CKB ನೆಗೆಟಿವ್ ಶೇಡಲ್ಲಿ ಮಾಡ್ತಾ ಇದ್ದಾಳೆ, ಮಾಡೋಣ ಅನ್ಕೊಳ್ತಾ ಇರೋದು. ಮತ್ತೆ ಅಮ್ಮ ಯಾವಾಗಲೂ CKB ನಂಬಲ್ಲ. ಏನಾದರೂ ಸೊ ಹಂಗಾಗಿ ಅದು ಡೌಟ್ಫುಲ್ ವರ್ಕ್ ಆಗುತ್ತೆ ಅಂತ. ಅಮ್ಮಗಂತೂ ಪ್ರ್ಯಾಂಕ್ ಆಗಲ್ಲ ಅದು. ಅಮ್ಮ ಪ್ರ್ಯಾಂಕ್ ಆಗಲ್ಲ ಅನ್ನೋದು ಅಮ್ಮಂಗೆ ಪ್ರ್ಯಾಂಕ್ ಅಂತ ಗೊತ್ತಾಗಲ್ಲ, ಬಟ್ ಅದು ಹೆಂಗೆ ಅಂತಂದರೆ ಎಲ್ಲೂ ಎಂಡ್ ಆಗಲ್ಲ, ಸೊ ನಾವೇನೇ ಎಂಡ್ ಮಾಡಬೇಕು ಹಂಗಾಗುತ್ತೆ. ಯಾಕಂದರೆ ತಾಯಿ ಮಗಳು ಒಂದು ಅಮ್ಮನ ಮುದ್ದಿನ ಮಗಳು ಮೈತ್ರಾ ಕಾರೇಕಾದವರು. ಈಗ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಕೊನೆವರೆಗೂ ನೋಡಿ. ವೇಟ್ ಅಂಡ್ ವಾಚ್. ಏನು ಊಟಕ್ಕೆ? ಇನ್ನೇನು ಮಾಡ್ತಾ ಮಮ್ಮಿ? ಪೂರಿ ಇದು ನಾನು ಬಂದಿನಂದ್ರೆ ಏನೇನು ನನ್ಗೇನು ಇಷ್ಟ ಇರುತ್ತೆ ಅದೇ ಮಾಡ್ತಾ CKB. ನಿನಗೆ ಬೇಕಿರೋದು ಮಾಡೋಣ. ಮಮ್ಮಿ ಬರೀ ಪೂರಿ ಪೂರಿ ಪೂರಿ. ಏನ್ ಪೂರಿ ಹೇಳು? ಈಗ ನಾನು ಪೂರಿ ಒಂದೇನಾ? ಮಮ್ಮಿ ಯಾವಾಗಿನ ಸಾರು ತಾನು ಬೇಡ, ಮುಚ್ಕೊಂಡು ತಿನ್ನೋದು. ಅವಳಿಗೆ ಇಷ್ಟ ಅಂತ ಬರೀ ಪೂರಿ. ಎಷ್ಟು ಕಾಸ್ಟ್ಲಿ ಹೇಳ ಮಮ್ಮಿ ಎಣ್ಣೆ. ಯಾಕೋ ನೀನ್ ದುಡಿಯಲ್ಲ? ತಿನ್ನೋಕೆ ಹಸ್ವಾಗಿಲ್ಲ ನಿನಗೆ? ನೀನೇ ತಿನ್ನು. ಅದನ್ನೇ ತಿನ್ನ. ನಾನು ಬರೀ ಪೂರಿ. ನೆನ್ನೆ ಆಕಿ ಬಂದಾಗಿಂದಾನು ಅಷ್ಟೇ ಅವಳಿಗೆ ಇಷ್ಟ ಆಗಿದ್ದೇ ಮಾಡಿ. ಬರೀ ಡೌಗಳು ನಿಂದು. ನೆನ್ನೆ ಅದೇ ರೊಟ್ಟಿ ಬ್ಯಾಳಿ ಎಣಗಾಯಿ, ಈಗ ಪೂರಿ. ಏನ್ ಕಡ್ದತ್ ಮಮ್ಮಿ ಇವಳಿಗೆ? ಮಮ್ಮಿ ನಾನು ಏನ್ ಮಾಡ್ಲಿ ಹೇಳು? ಅದ್ರ ನೆನ್ನೆ ಒಂದ್ ಸ್ವಲ್ಪ ಪ್ರೋಟೀನ್ ಇತ್ತು ಅದ್ರಾಗ. ಇವತ್ತು ಸಾಯಂಕಾಲ ನೀನ್ ಮಾಡಿ ಪ್ರೋಟೀನ್. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ನೆನ್ನೆ ಹೆಂಗಿದ್ದೆ ನಾನು? ನೋಡು ಎಲ್ಲದೂ ನನ್ ಮೇಲೆ ಬಂದ್ಬಿಡ್ರಿ ಇಬ್ರು. ನಾನೇನ್ ಬಂದಿನಿ? ನಾನು ನನ್ನ ಪಾಡಿಗೆ ನಾನೇ ತಿನ್ನಿ. ಯಾವಾಗ ಬಂದಿನಿ ನಿತ್ಲೆ ಆಗ್ಲಿ? ನಾನು ಪನ್ನೀರ್ ಮಾಡ್ಕೊಡ್ ತಂದಿದ್ನೇ ಇಲ್ಲ ಹೇಳು ಮೈತ್ರ. ಮಮ್ಮಿ ನಾನು ತಿನ್ನಲ್ಲ ಮಮ್ಮಿ. ಎಷ್ಟು ಎಣ್ಣೆ ಕ್ಯಾಲರೀಸ್ ಅದೀಗ. ಒಂದು ಪೂರಿ ಫುಲ್ ಡೀಪ್ ಫ್ರೈ ಮಾಡಿರ್ತಿ. ಬರೀ ಅವಳಿಗೆ ಇಷ್ಟ ಇದೆ, ಅದಕ್ಕೆ ನೀ ಶ್ರೀಕರಣೆ ಮಾಡಿ ಅನ್ನ. ಮಮ್ಮಿ ಏನಾದ್ರು ಕೇಳ್ಬಾರ್ದೆ ಅವಳಿಗೆ. ಏನಾದ್ರು ಹುಚ್ಚನಾಯಿ ಕಟ್ಸ್ಕೊಂಬಂದ್ಲ ಇಲ್ಲ? ಆಳಕ್ ಶುರು ಮಾಡಾಕತ್ತಾಳ ಈಗ. ನನಗೆ ಪೂರಿ ಬೇಡ, ಏನಾದ್ರು ಬೇರೆ ಮಾಡ್ಕೊ. ಅಕ್ಕ ಎದಕ್ಕ? ಮಮ್ಮಿ ಬರೀ
ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೇಕಿತ್ತ ಮಕ ಹೋಗೋದಾಗದ ಹೋಗಿ ಮಲ್ಕೋ ಹೋಗು, ತಿನ್ಬೇಡ. ನನಗೆ ನಿಜ ಬೇಡ. ಮಮ್ಮಿ ಅವ್ಳು ನನಗ್ ಬಯಕತ್ತಾಳ. ತಿನ್ನೋಗವ, ಮತ್ ನಿನಗೆ ಇಷ್ಟ ಆಗಿರೋದು ನಿನಗೆ ಮಾಡ್ತಾಳ, ನನಗೆ ಇಷ್ಟ ಇರೋದು ದಿನ ಮಾಡ್ಕೊಡ್ತಾಳೆ ಏನ್ ಕೇಳು. ಹಾಗಾದ್ರೆ ನಾನು ಬರಲೇಬಾರ್ದೆ ಏನ್ ಹೇಳ್ಬಿಡು. ಬರಲೇಬಾರ್ದಂದ್ರೆ ಹೇಳ್ಬಿಡು, ಬರಲ್ಲ ನಾನು ಅಷ್ಟೇ. ದಿನ ರೊಟ್ಟಿ ರೊಟ್ಟಿ ಹೆಂಗ್ ತಿಂತೀಯ? ನಾನು ರೊಟ್ಟಿ ತಿಂತೇನ್ ದಿನ? ಪೂರಿ ಎಷ್ಟು ಕ್ಯಾಲರೀಸ್ ಮಾತ್ರ, ನೀನ್ ಬೇಡ ಅಂತ ಹೇಳಕ್ಕಾಗಲ್ಲ, ಮಾಡ್ಬೇಡ ಅಂತಂದು. ನೀನ್ ದಿನ ಪುರಿ ತಿಂತೀಯ ನೀನೇನು? ನೀನ್ ತಿನ್ನೋದ್ ಬರೀ ಏನೋ ಅದು ಒಂದ್ ತಿಂಗಳಾಗಿಲ್ಲ ಮಾಡಿ, ನನಗೆ ಬೇಕಾಗಿರೋದು ಮಾಡ್ಕೊಡ್, ನಾನೇ ಮಾಡ್ಕೊಂಡು ತಿನ್ನೋದೆಲ್ಲ. ಒಂದ್ ದಿನಕ್ಕೂ ಮಾಡ್ಕೊಡಲ್ಲ ಗೊತ್ತೇ ನನಗೆ, ಒಂದ್ ದಿನಕ್ಕೂ ಮಾಡ್ಕೊಡಲ್ಲ ಗೊತ್ತೇ ನನಗೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಒಮ್ಮೆ ಹೊರಕತ್ತಳಿ ಬಾರಿ ಈಗ ಆಗ್ಬಿಟ್ಟತಿ. ನನಗೆ ಏನ್ ಅವತ್ತ ಉಚ್ಕಿಸ್ಕೊಂಡ್ರವ ಏನು? ನನಗೆಲ್ಲ ತರಕಾರಿ ಪಲ್ಯ ಪನ್ನೀರ್ ಮಾಡಿ ಪೂರಿ ಶಿಕರ್ಣಿ ಚಟ್ನಿ ಅನ್ನ ಸಾರು ಮಾಡಿನಮ್ಮ. ಎಷ್ಟು ಹೊಟ್ಟೆ ಬರಲ್ಲ ಏನೀಗ ಪೀರಿಯಡ್ಸ್ ಬಾರವ ಯವ್ವ. ನನಗೆ ಏನೇನಾಗತ್ತಲ್ಲ ನೋಡ್ ಮಮ್ಮಿ. ನೀನ್ ತಿನ್ಬಾರ್ದ? ನಾ ತಿಂದ್ ನೋಡು, ಬರೀ ಅವಳಿಗೆ ಯಾವಾಗೂ ಇದೆ ಆತ್ ಮಮ್ಮಿ, ಬರೀ ಅವಳಿಗೆ ಇಷ್ಟ ಆಗಿರೋದೇ ಮಾಡು. ಗಂಡ ಮನೆಗಿದ್ದ ಬಾರ ಯವ್ವ. ಗಂಡನ ಮನೆಗಿಂದ ಬಂದ್ಬಿಟ್ರೆ ಸಣ್ಣದಿದ್ದಾಗ ಹಾಸ್ಟೆಲ್ನಾಗ ಈ ಪಾಪ ಮನೆಯಾಗ ತಿನ್ನು. ಮನೆ ತಿಂದಿಲ್ಲ ಮಾತ್ರ ನೀನೇನು ಅಲ್ಲಿ ವೇದಾಂತಿ ಮಾಡ್ಕೊಡಲ್ಲ, ನೀ ಪೂರಿನ ಮಾಡ್ಕೊಡ್ತಾರೆ ಮತ್ತೆ ಇಲ್ಲ ಅನ್ನ. ಇಲ್ಲಿ ಮಮ್ಮಿ ಮಾಡಿದ್ರು ನಿನಗೇನ್ ಕಷ್ಟ? ಬರೀ ಸಣ್ಣದಿದ್ದಂಗಿದ್ದ ಇದೆ ಆಯ್ತು ನೋಡು, ನಿಂದೆ ನಡಿಬೇಕನ್ನಾಗತ್ತಿ. 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ ಇರೋದು ಆಟ. ನಾನೇ ನಿನಗೆ ಹಾಸ್ಟೆಲ್ ಹೋಗಂದಿದ್ನ ಆಮೇಲೆ ಮಮ್ಮಿ ನೀನ್ ಬರಷ್ಟಲ್ಲಿ ನಗ್ತಾಳ, ಇಲ್ಲಿ ನನ್ ಮುಂದೆ ಅಳಕತ್ತಾಳ. ನೋಡಿ ಇಲ್ಲಿ ಬಾ, ಇಲ್ಲಿ ಅಳಕತ್ತಾಳ ಮತ್ತೆ. ಮತ್ತೆ ಈಗ ನಾನೇನು ಉಪವಾಸ ಇರ್ಲ ಬೆಳಿಗ್ಗೆ? ನೋಡ್ ಮೈತ್ರ, ನೀನ್ ಬರೀ ನಗು ಮೈತ್ರ. ನೀನ್ ನನಗೆ ಒಂದ್ ಸ್ವಲ್ಪ ತಂಗಿಗೆ ಏನಾರ ಮಾಡ್ಕೊಡೋಣ ಅಂತ ರೈತ. ಇಷ್ಟೊಂದು ಕುತ್ಕೊಂಡು ನನಗೆ ಬೈದಿ ನಾನೇ ಮಾಡ್ಕೊಡ್ಲಿ ನಿನಗೆ? ಹೋಗಿ ನಾನ್ ತಿಂತೀನಿ, ಬೇಕಾದ್ರೆ ತಿಂತೀನಿ. ಪೂರಿನೇ ತಿಂತೇನೆ ಈಗ. ಹೌದು, ನನಗ್ ಮಾಡ್ರು. ಮತ್ತೆ ನಿನಗೆ ಇಷ್ಟ ಅಂತ ಮಾಡಲ್ಲವ, ನನಗೇನ್ ಬೆಳಿಗ್ಗೆನೂ ಉಪವಾಸ ಕಳ್ಸಿದ್ರಿ ಇಬ್ರು. ಉಪವಾಸ ಯಾಕೆ ಕಳ್ಸ್ತಾರೆ? ಮಮ್ಮಿ ಅವ್ರಿಗೆ ಬಟರ್ ಫ್ರೂಟ್ ಹಾಕೊಟ್ಟಿಲ್ಲೇನು? ಬೆಳಿಗ್ಗೆ ಎದ್ದು ಏನಾರ ಮಾಡಿದ್ಲ, ನಾನು ಹೋಗ್ತೀನಿ ಆಫೀಸ್ಗೆ ಅಂತಂದು, ಇವಾಗ ನೋಡಿ ನಿನಗೋಸ್ಕರ ಪೂರಿ ಮಾಡೋಣ. ರಾಗಿ ಗಂಜಿ ಮಾಡಿ 4 ಕೊಟ್ಟಿ ಬರವಲ್ ಮಮ್ಮಿ ಹಾಕಿ. ಯಾಕೆ ಬಾಗುಡ ಇದಕ್ಕೆ ಅದೇ ಉಪವಾಸ ಅಯ್ಯೋ ಯವ್ವ ನಿನ್ನ ಉಪವಾಸ ಸರ್ವಾಗ್ತದೆ. ಉಪವಾಸ ಇರೋಣ ನಾವು ಉಪವಾಸ ನನಗೆ ಗೊತ್ತಿತ್ತು ನಮ್ಮ ಕೊಡಲ್ಲ. ಒಂದು ಡಬ್ಬ ಪ್ರ್ಯಾಂಕ್ ಇದು, ನಾವೇ ಪ್ರ್ಯಾಂಕ್, ಅದು ನಂಗೆ ಗೊತ್ತಿತ್ತು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅದು ನಮ್ಮ ಮನೇಲಿ ಯಾವಾಗಲೂ ನಡೆಯೋ ಪ್ರೋಗ್ರಾಮ್. ನನಗೆ ಬೈತಾಳೆ ಅಂತ ನಂಗೆ ಗೊತ್ತಿತ್ತು, ನಂಗೆ ಮರ್ಯಾದೆ ಇಲ್ಲ ಅಂತನೂ ಗೊತ್ತಿತ್ತು. ಅದು ಪ್ರ್ಯಾಂಕ್ ಮಾಡಕ್ ಹೋಗಿದ್ ಮಮ್ಮಿ ಡಬ್ಬ. ಹೌದಾ? ಹೇಳಕ್ಕಲ್ಲ, ನಾನು ಇದಕ್ಕೆ ಬಿಡ್ತೆ BP ಹೆಚ್ಚಾಗಿ ಮುಟ್ಟಾಗಿರೋದು ಕನ್ಕೊಂಬಿಟ್ಟಿ ನಾನು. ಹೇಳಿ ಯಾರು ಪ್ರ್ಯಾಂಕ್ ಮಾಡ್ತಾರೆ ಮಮ್ಮಿ? ಅದು ಅನ್ಕೊಂಬಿಟ್ಟಿದ್ ನಾನು. ಈಗ ಬ್ಯಾಟಿಂಗ್ ಸ್ಟಾರ್ಟ್. ಪೂರಿ ಇದೇನೋ ಅಂತಾರೆ, ಬೆಟಗೇರಿ ಚಟ್ನಿ ಅಂತ ಏನೋ, ಜುನ್ಕ ಅನ್ನೋದು. ಆಮೇಲೆ ಇಷ್ಟೊಂದು ಚಟ್ನಿ ಹಾಕಿ ಮಮ್ಮಿ. ಚಟ್ನಿ. ಇದು ಒಳ್ಳೆ ಪ್ರ್ಯಾಂಕ್, ಅದು ನನಗೆ ಅಂತ ಗೊತ್ತಿತ್ತು. ಪ್ರ್ಯಾಂಕ್ ಅಲ್ಲ, ಇದೇ ಆ್ಯಕ್ಚುಲ್ ಏನದು ನಡೆಯುತ್ತೆ ಅಂತ ನನಗೆ ಗೊತ್ತಿತ್ತು. ಅದು ಒಬ್ವಿಯಸ್ಲಿ ನಮ್ಮ ಮನೇಲಿ ನಮ್ಮ ಅಕ್ಕನಿಗೆ ಪ್ರಿಫರೆನ್ಸ್. ನಾನು ಹೇಳಿದ್ದಂತೂ ನಮ್ಮಮ್ಮ ಮಾಡ್ಕೊಟ್ಟು ನಿಜ ಮಾಡ್ಕೊಡಲ್ಲ ನಮ್ಮಮ್ಮ. ಹೌದು, ದಿನ ಮತ್ತೆ ಯಾರಿಗೆ ಬೀದಿ ಮಾಡ್ತಾಳ ಮಮ್ಮಿ?
ನೀನು ಸಪ್ರೇಟ್ ಅಡಿಗೆ ಮಾಡ್ಕೊಳಕತ್ತೀಯವ. ಹೆಲ್ದಿ ಆಗಿರ್ಬೇಕಲ್ವ ಸ್ವಲ್ಪ ಅಲ್ಲ ಹೆಲ್ದಿಯಾಗಿರಬೇಕು. ಆ್ಯಂಡ್ ಈಗ ಸದ್ಯಕ್ಕೆ ಪೂರಿ ತಿಂತೀನಿ. ಊಟ ಮಾಡಿಬಿಟ್ಟು ಒಪಿನಿಯನ್ ಕೇಳೋಣ. ಹೆಂಗಿತ್ತು ನಿನ್ನ ಪ್ರ್ಯಾಂಕ್ ಎಕ್ಸ್ಪೀರಿಯನ್ಸ್? ನಾನು ನಿಜ ಅನ್ಕೊಂಡ್ಬಿಟ್ಟಿದ್ದು ಅದು. ಬಟ್ ನಿಜ ಅನ್ಕೊಂಡು ಅಷ್ಟೇ ರಿಯಾಕ್ಟ್ ಮಾಡಿದ್ದ ಮಮ್ಮಿ ನೀನು? ನಿಜ ಅನ್ಕೊಂಡು ಅಷ್ಟೇ ರಿಯಾಕ್ಟ್ ಮಾಡಿದ್ದ ನೀನು? ಅಲ್ಲ ಈಗ ಹೆಂಗ್ ಮಾಡೋದು ನಿಜ ಅನ್ಕೊಂಡ್ಬಿಟ್ಟಿದ್ದೆ. ಚಿತ್ತು ಮಾಡೋದು ಅವಳು CKB ಹಂಗೆ ಮಾಡೋದು ನಿಜ ಅಂತ ಯಾಕೆ ಅನ್ಸುತ್ತೆ ಮಮ್ಮಿಗೆ ಅಂತ ಅಂದ್ರೆ ಅವಳು ಹಂಗ ಮಾಡ್ತಾಳ. ಹೂಚ್ಕೊಟ್ರ ಸೇಮ್ ಹಂಗ ಉಚ್ಕೊಟ್ರ ಅವ್ರ ಅಜ್ಜಿ. ಅದಕ್ಕೆ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಅಕ್ಕನ ಮ್ಯಾಗ ಹಂಗ ಬಂದ್ಬಿಟ್ಟಾಳ, ಹಂಗ ಅನ್ಕೊಂಡ್ಬಿಟ್ಟಾಳ. ನೋಡಿ ಹೆಂಗಂತ ಸಣ್ಣಳಿದ್ದಾಗಿದ್ದೆ CKB ನೀನು. ಅದಕ್ಕೆ ಮಮ್ಮಿ ಸ್ವಲ್ಪ ಏನೋ ಬಂತೇನೋ ಅಂತ ಮತ್ತೆ ಅನ್ಕೊಂಡೆ. ಮತ್ತೆಲ್ಲ ಬೀಸ್ಬಿಡ್ತೇನೆ ಗಾಳಿ ಅನ್ಕೊಂಡ್ಬಿಟ್ಟಿದ್ದೆ. ಸಣ್ಣೋಳಿದ್ದಾಗಿದ್ದೆ. ಇವಾಗ ಹಂಗದಿನ ಇಲ್ಲ ಇವಾಗ ಜಾಣ. ಇವಾಗ ಇವತ್ತು ಹಂಗ ಆತ ಅನ್ಕೊಂಡ್ಬಿಟ್ಟಿದ್ದೆ. ಎತ್ಲಾಗ ಒಂದು ಕೂದಲು ಮಿಸ್ ಹೊಡೆದ್ಬಿಟ್ಟದ್ ಬಿಡೋದು. ಕೂದ್ಲು ಅನ್ಬೇಡ ಮಮ್ಮಿ, ಸ್ವಲ್ಪ ಯಾವ್ದೋ ಒಂದು ನಟ್ಟು ಲೂಸ್ ಆಗೈತೆ ನರ. ಹೇಳಿಲ್ಲ, ತಾಯಿ ಮಗಳು ಒಂದೇ. ನಾನು ನಮ್ಮ ಮನೇಲಿ 3 ಹೊತ್ತು ಊಟಕ್ಕೆ ಇರೋದು ಅಷ್ಟೇ. ಎಲ್ಲಾರು ಅದಕ್ಕೆ ಇರೋದು. ಯಾರ ಬೇರೆ ಅದಾರ. ನೀನೇ ದುಡಿತೀವಿ, ನೀನೇ ತಿಂತೀವಿ, ನಾವು ದುಡಿತೀವಿ, ನಾವು ತಿಂತೀವಿ ಅಷ್ಟೇ. ಬೇಕಿತ್ತ ಓಕೆ ಮಮ್ಮಿ, ನಿಮ್ಗೇನಿಸ್ತು ಕಮೆಂಟ್ ಮಾಡಿ. ಪ್ರ್ಯಾಂಕ್ ನಿಂಗೇನಿಸ್ತು ಮಾತ್ರ? ನನ್ಗೇನಿಸ್ತು, ಸಕ್ಸಸ್ ಆಗಲಿಲ್ಲ. ಮಮ್ಮಿಗೆ ಅದು ಪ್ರ್ಯಾಂಕ್ ಅಂತ ಗೊತ್ತಾಗಿಲ್ಲ, ಬಟ್ ನಿಜ ಅಂತ ಅನ್ಕೊಂಡಿದ್ಲು. ಸೊ ಹಂಗೆ ಇನ್ನವೇ ಸಕ್ಸಸ್ಫುಲ್ ಆಗಿದೆ. ಬಟ್ ನಾವು ಅನ್ಕೊಂಡ್ರೆ ರೇಂಜಿಗಲ್ಲ. ಹೌದು, ಏನೇನೋ ಅನ್ಕೊಂಡು ನೀನೇ ಮಾತಾಡ್ಲಿಲ್ಲ ಮಾತ್ರ. ಅಳು ಅಂತ ಇದ್ದಾಳೆ ನನಗೆ. ಎಲ್ಲ ಅಳ್ಳಿ ನಾನು ಅಳುನೇ ಬರ್ತಿಲ್ಲ. ಅಳ್ಬೇಕು. ನಾನು ಹತ್ತು ಬಿಡ್ತಿದ್ದೆ. ನಮ್ಮಮ್ಮ ಸ್ವಲ್ಪ ನಾನು ಬೀಪ್ ಹಾಕ್ಬೇಕಿತ್ತು, ಆ ರೀತಿ ವರ್ಡ್ಸ್ ಸ್ವಲ್ಪ ಬೈದು ಬಿಡ್ತಿದ್ದೆ. ಅಲ್ಲಿಗೂ ಬೈದಾಳ್ ಮಧ್ಯ ಅದಕ್ಕೆ ಬೀಪ್ ಹಾಕ್ಲೇಬೇಕು. ಬಟ್ ಅಂತೂ ಅಷ್ಟೇ. ಆ ಥರ ಎಕ್ಸ್ಪೀರಿಯನ್ಸ್ ಏನು ಮಾಡಿ. ಮತ್ತೊಮ್ಮೆ ಮಾಡಬೇಕಾ? ಕಮೆಂಟ್ ಮಾಡಿ. ಮಮ್ಮಿ ತರ್ಸು ಮಮ್ಮಿನೇ ಹೂ ಅನ್ನಾಗತ್ತಾಳ ಮಾಡಕ್ಕೆ. ಮತ್ತೊಮ್ಮೆ ಪ್ರ್ಯಾಂಕ್ ಮಮ್ಮಿಗೆ. ಬಾಳ ದಿನ ಸಣ್ಣ ಯಾರದಾಗ ಬಡ್ದಿದ್ನಿ ಬಡ್ದೆ ಬಡಿಯಕ್ಕೆ ರೆಡಿ ಅದ ಮಾತ್ರ. ದಿಮ್ ಕಡೆಗೆ ಬಂದು ತತ್ತಿ ಬಡ್ದಿಲ್ಲ, ನಮ್ಮಮ್ಮ ಬಡಿತಾ ಇದ್ಲು. ಒಂದೇ ಸರಿ ಲೈಫ್ನಾಗ ಒಂದೇ ಸರಿ. ನಮ್ಮ ಫೈನಲ್ ಡ್ಯಾಡಿ ಎಲ್ಲ ಹೊಡ್ತಿಲ್ಲ, ಮಮ್ಮಿನೇ. ಪಟ್ಟ ಬಂಗಾರ ಡ್ಯಾಡಿ. ವಿಡಿಯೋ ಎಂಡ್ ಮಾಡೋಣ. ವಿಡಿಯೋ ನಿಮ್ಗೇನು ಅನಿಸ್ತು ಈ ಒಂದು ಪ್ರ್ಯಾಂಕ್ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಚಿತ್ರಾ ಹಡಗಲಿ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ. ಅಂಟಲ್ ದೆನ್ ಬಾಯ್. ಬಾಯ್ ಮಾಡು ಮಮ್ಮಿ, ಕಿಸಿ ಕೊಡು. ಅಷ್ಟೇ.